ಫಸ್ಟ್ ಟೈಮ್ ಬೆಣ್ಣೆ ಮಾಡುತ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನಿಜ ಹೇಳ್ಬೇಕಂದ್ರೆ ನಂಗೆ ಬೆಣ್ಣೆ ಮಾಡೋದು ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದೆ. ಚಲೋ ಬಂದದಲ್ರಿ. ಒಂದು ಉಂಡೆ ಆತ್ರಿ, ಇನ್ನೂ ಭಾಳ ಅದ ರೀ ಮಾಡೋದದು. ಒಂದು 15 ದಿವಸದ್ದು ಹಾಲು ಕೆನೆ ತೆಗೆದಿಟ್ಟಿರ್ಬೋದು ಅಷ್ಟೇ ರೀ ನಾನು. 15 ದಿನದ ಭಾಳ ಅಂದ್ರೆ. ಇದು ಮಜ್ಜಿಗೆ ಆಗ್ತದೆ, ನಿಮ್ಗೆ ಓಕೆ ಇದ್ರೆ ಕುಡಿಬೋದು, ಇಲ್ಲಪ್ಪ ಅಂದ್ರೆ ಎಸಿಬೋದು. ಯೂಸ್ ಮಾಡ್ಕೊಳೋರು ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಇಲ್ಲೇ ಸ್ವಲ್ಪ ಅದ ರೀ, ಇದು ಕೆನಿನ ಜಾರು ಸಣ್ಣದಿರೋದ್ರಿಂದ ನಾನು ಸ್ವಲ್ಪ ಇದು ಮಾಡಿದ್ದೆ, ಸ್ವಲ್ಪ ಹಾಕಿದ್ದೆ. ಹಾಕಿ ಹಿಂಗದ. ಈಗ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಹಿಂಗೆ ಮಾಡಿ ಹಿಂಗೆ ಮಾಡೋಣ. ಇವಾಗ ಮತ್ತೆ ಮಿಕ್ಸಿಯಲ್ಲಿ ಇಟ್ಟು ಓಕೆ. ಜಾಸ್ತಿ ನೀರಾಯ್ತು ಅನ್ಸಾತದ ನೋಡ. ಸ್ವಲ್ಪ ಓಕೆ. ಇವಾಗ ಬೆಣ್ಣೆ ಆಗತ್ತದ ನೋಡ್ರಿ. ಓಕೆ, ನನಗೂ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಹಿಂಗೆ. ಓಕೆ, ಫೈನಲಿ ಬೆಣ್ಣೆ ಆಯ್ತು. ಓಕೆ, ಹಿಂಗೆ ಇದನ್ನು ಹಿಂಗೆ ಮಾಡಿ, ನನಗೂ ಅಷ್ಟು ರೂಢಿ ಇಲ್ಲ ನೋಡಿರಿ. ಹಿಂಗೆ ಮಾಡಿ ಓಕೆ. ಓಹ್, ಇನ್ನೂ ಸ್ವಲ್ಪ ಯಾಕೋ ರೀ ಇದು ಗಟ್ಟಿ ಬಂದದ, ಇದು ಸ್ವಲ್ಪ ತೆಳ್ಳಗೆ ಬಂತು. ಇನ್ನೊಮ್ಮೆ ಮಿಕ್ಸಿ ಮಾಡಿಬಿಟ್ಟು ಗಟ್ಟಿ ಆಗ್ತದ ನೋಡೋಣ. ಓಕೆ, ನೋಡೋಣ ಬರೀ ಹೆಂಗಾತ. ಏನು ನನಗೆ ಅಷ್ಟು ದೊಡ್ಡದು ಹಿಡಿಯಕ್ಕೆ ಬರ್ಬೋದು. ಹಾಂ, ಕರೆಕ್ಟ್. ಓಕೆ ನೋಡಿರಿ,
ತಗೊಂಡು ಹಾಕೋದು. ಮತ್ತೆ ತೆಗೇನ್ರಿ ಈಗ ನೋಡ್ರಿ ಹೆಂಗೈತಿ ಬೆಣ್ಣೆ. ಓಕೆ, ಹಿಂಗೈತೆ ನೋಡ್ರಿ ನಮ್ಮ ಬೆಣ್ಣೆ ತಗೊಂಡು ಮಾಡಿ ಹಿಂಗೆ ಹಾಕೋದು. 4 ಉಂಡೆ ಆಗ್ಯಾವ್ರಿ, ಟೋಟಲಿ 4 ಆಗ್ಯಾವ. ನೋಡ್ರಿ ಹಿಂಗದ. ಇನ್ನೂ ಸ್ವಲ್ಪ ಉಳ್ದದ ರೀ. ನೀಟಾಗೆಲ್ಲ ತೊಳ್ಕೊಂಬಿಡೋಣ. ಮಜ್ಜಿಗೆ ರೀ ಇದು ಯೂಸ್ ಮಾಡ್ಕೋಬೋದು ಬೇಕಂದ್ರೆ, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಇದು ಹಿಂಗೆ ತೊಗೊಂಡು ಇದೆಲ್ಲ ಬೆಣ್ಣೆ ತೆಗೆದಿದ್ದು ಮಜ್ಜಿಗೆ ಇಟ್ಟು ಇನ್ನು ಬೆಣ್ಣೆ ಉಳ್ದದ ನೋಡ್ರಿ ಕೆಳಗೆ. ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ. ನಮ್ಮ ಕಡೆ ಕೆಂಪು ಚಟ್ನಿ ಅಂತಾರೆ. ಕೆಂಪು ಚಟ್ನಿ, ಕೆಂಪು ಮೆಣಸಿನ್ಕಾಯ್ದು ರೆಡ್ ಚಿಲ್ಲಿ ಅಂತಾರ. ಅದನ್ನು ತಿನ್ನಾತ್ರ ಟೇಸ್ಟ್ ಭಾರಿ ಇರ್ತದೆ. ಫೈನಲ್ ರೀ ಇದಿವಾಗ. ಇದನ್ನು ಎಷ್ಟದ ನೋಡೋಣ. ನೋಡಿ ತೆಗೆದು ಬಿಡೋಣ ಇದನ್ನ. ಓಕೆ, ಏನರ ಒಂಚೂರು ಮಿಸ್ಟೇಕ್ ಆದರೆ ವಿಡಿಯೋ ಒಳಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಾವು ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು, ಅಷ್ಟು ಐಡಿಯಾ ಇಲ್ಲ ನಮಗೂ. ಉಂಡೆ ಆತು, ಸಣ್ಣ ಉಂಡೆ ಆತಿದೆ. ಒಂದು ಅರ್ಧ ರೊಟ್ಟಿಗೆ ಆಗ್ತದೆ ರೀ ಇದಷ್ಟ. ಇಷ್ಟಾಗ್ಯಾವ ನೋಡ್ರಿ. ಇದನ್ನೆಲ್ಲ ಸೇರಿ ಒಂದು ದೊಡ್ಡ ಉಂಡೆ ಮಾಡಿಬಿಡೋಣನ್ರಿ. ಎಷ್ಟು ಗ್ರಾಮ್ ಇರ್ಬೋದು ರೀ ಇದು ಅಂದಾಜು? ನಂಗೆ ಅಷ್ಟು ಐಡಿಯಾ ಇಲ್ಲ, ನೀವೇ ಹೇಳ್ರಿ ಎಷ್ಟು ಗ್ರಾಮ್ ಇರ್ಬೋದು ಇದು ಬೆಣ್ಣೆ ಅಂತ. ನೋಡಿರಿ, ನಂಗೆ ಅಷ್ಟು ಗೊತ್ತಾಗಂಗಿಲ್ಲ. ನೋಡಿರಿ ಹಿಂಗದ. ಇದು ಬೀಳಾಗ್ತದ ಇನ್ನು. ಓಕೆ ರೀ, ಮುಗೀತು ಬೆಣ್ಣೆ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿರಿ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ನೋಡೋಣ, ನಾವು ಚಲೋ ವಿಡಿಯೋ ಮಾಡ್ತೀವಿ ಮುಂದೆ.